ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನೈಟೇ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಹೊರಗಡೆ. ಹಾಗೆಯೇ ಇವಳು ನನ್ನ ಮಗಳು ಬ್ಯಾಗ್ ಮುಂದೆ ಕೂತೋಳೆ. ಯಾರು ಬರಲ್ಲಂತ ಅವರು. ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಕಳಿಸ್ಲಿಕ್ಕೆ ಬಂದಿದ್ದರು. ನನ್ನ ಮಗಳಿಗೆ ತುಂಬ ಬೇಜಾರಾಯಿತು. ಅವಳು ಅಳ್ತಾ ಇದ್ಲು, ನಾನು ಹೋಗ್ತೀನಿ ಬರಲಿಲ್ಲಲ್ಲ ಅವ್ರು ಯಾರು ಅಂಥೇಳಿ ಕೂಗ್ತಾ ಇದ್ಲು. ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾಳೆ ಎಲ್ಲರನ್ನೂ. ಹಾಗೆ ನಾವು ನೈಟ್ ಮಲ್ಕೊಂಡ್ಬಿಟ್ವಿ. ಇವಾಗ ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. ಸುಮಾರು ಹೊತ್ತಾಯಿತು ರೀಚ್ ಆಗಿ. ಇವಾಗ ಇನ್ನೇನು ಮೆಜೆಸ್ಟಿಕ್ ಬರುತ್ತೆ. ನಮ್ಮ ಮನೆಯವ್ರು ಕೂಡ ಕಾಲ್ ಮಾಡಿದರು, ಬಂದಿದ್ದಾರಂತೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮನೆಗೆ. ಯಾವಾಗಲೂ ನಮ್ಮನ್ನು ಅವ್ರು ಕರ್ಕೊಂಡು ಹೋಗಿ ಬರ್ತಾರೆ, ನಾನು ಒಬ್ಬಳನ್ನೇ ಬಿಡಲ್ಲ ಅವರು. ಮನೆಗೆ ಬಂದಿದ್ದೀವಿ ನೋಡಿ. ಮನೆಗೆ ಬಂದ್ವಿ ಅಲ್ಲ ಪಾಪ. ಅವ್ವ ಇಲ್ಲ ಮಗ ಇಲ್ಲಿ. ಅವ್ವ ಎಲ್ಲಿ? ಅವ್ವ ಲಗೇಜ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ಮನೆಯವ್ರು ಹಾಲು ತರಕ್ಕೆ ಹೋಗಿದ್ದಾರೆ. ಬ್ರಷ್ ಮಾಡಿಬಿಟ್ಟು ಟೀ ಕುಡಿದು ಆಮೇಲೆ ಸಿಗ್ತೀನಿ. ಬಾಯ್ ಬುಜ್ಜಿ ಕಂದ. ನನ್ನ ಗಂಬಿ ಕಬಿಟ್ಟಿತ್ತದ. ನಾನು ಕಂಬಿ ಕತ್ತಿತ್ತದ. ಗಂಬಿ ಪಿಂತು ಗಂಬಿ. ನನ್ನ ಮಗಳಿಗೆ ಚಾಪೆ ಹಸಿ ಬಿಟ್ಟಿದ್ದೆ ಆಟ ಆಡಲಿ ಅಂತೇಳಿ. ಹಾಗೆಯೇ ನಮ್ಮ ಮನೆಯವರು ಹಾಲು ತೊಗೊಂಬಂದರು. ಟೀ ಮಾಡಿ ಕುಡಿಬೇಕು ಅಂತ ನಾನು ಟೀ ಮಾಡ್ತಾಯಿದ್ದೀನಿ. ತುಂಬ ಗಲೀಜಾಗಿದೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ತುಂಬಾ ಡಸ್ಟ್ ಎಲ್ಲ ಕೂತ್ಕೊಂಡಿದೆ. ನಾವು ಒಂದು ವಾರ ಇಲ್ಲ ಅಂದರೆ ಈ ಮನೇಲಿ ಡಸ್ಟ್ ತುಂಬ ಬರುತ್ತೆ ಗೈಸ್. ನನಗಂತೂ ತಲೆ ಕೆಟ್ಟೋಗುತ್ತೆ. ಹೋದ ಸತಿನೂ ನಿಮಗೆ ಬಂದಾಗ ತೋರಿಸಿದ್ದೆ ಎಷ್ಟು ಗ್ಯಾಸ್ ಕಟ್ಟೆ ಮೇಲೆಲ್ಲ ಎಷ್ಟು ಡಸ್ಟ್ ಕೂತ್ಕೊಂಡಿತ್ತು ಅಂತ ಹೇಳ್ಬಿಟ್ಟು. ಈ ಮನೆ ಹಾಗೆ ನನ್ನೊಳಗೆ ಸಾಕಾಯಿತು ನೋಡಿ. ಇಷ್ಟು ಆಲ್ರೆಡಿ ಕ್ಲೀನ್ ಆಗಿದೆ. ಫುಲ್ಲು ದುಗುಳಾಗಿತ್ತು ಮನೆ. ನನ್ನ ಮಗಳು ನೋಡಿ ಅಡುಗೆ ಮನೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗೆಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಸಾಕಾಯಿತು ನೋಡಿ ಎಷ್ಟು ನೀಟಾಗಿ. ಮತ್ತು ಯಾವಾಗೆಲ್ಲ ಉರಿ ಹೋಗ್ತೀನಲ್ಲ ಅವಾಗೆಲ್ಲ ಇದೇ ಕೆಲಸ ನನಗೆ. ಬರೀ ಮನೆ ಕ್ಲೀನ್ ಮಾಡೋದೇ ಆಗ್ಬಿಡುತ್ತೆ. ಬರೀ ಇದೇ ಮಾಡಿ ಸಾಕಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ಇನ್ಮೇಲೆಲ್ಲ ಊರಿಗೆ ಹೋದರೆ 2 ದಿನ ಇರ್ತೀನಿ, 1 ದಿನ ಇರ್ತೀನಿ ಅಷ್ಟೇ. ವಾರಗಟ್ಟಲೆ ತಿಂಗಳಗಟ್ಟಲೆ ಎಲ್ಲ ಇರೋಕ್ಕೆ ಹೋಗಲ್ಲ ಇನ್ಮೇಲಿಂದ ಅಷ್ಟೇ. ಇಲ್ಲಾಂದರೆ ಈ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವಾಗ ನನ್ನ ತಂಗಿಯವ್ರು ಬಂದಿದ್ರಲ್ಲ, ಆ ಟೈಮಲ್ಲಿ ನನ್ನ ಮಗಳಿಗೆ ಅಂತ ಫುಡ್ ತಗೊಂಡು ಹೋಗಿದ್ರಲ್ಲ ಔಟ್ಸೈಡ್ ಹೋದ, ಅದ್ರದ್ದು ಬಾಕ್ಸ್ ಎಲ್ಲ ಇನ್ನೂ ಹಾಗೆ ಇದರಲ್ಲೇ ಇದೆ. ನಮ್ಮ ಮನೆಯವರು ಕೂಡ ಒಂದು ಕೆಲಸ ಮಾಡಿಲ್ಲ, ಅದನ್ನು ತೆಗೆದು ನೋಡಿಲ್ಲ. ನಮ್ಮ ಮನೆಯವರು ಎತ್ತಿಡೋಣ ಅನ್ನೋ ಪ್ರಯತ್ನವೂ ಮಾಡಿಲ್ಲ. ಬೇಜಾರಾಗುತ್ತೆ ಗೈಸ್. ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ಹೇಳಿ? ಹಿಂಗಾಗಿದೆ. ಯಾರ ಮನೆಗೆಲ್ಲ ಜನ್ಸ್ ಇದೇ ಥರ ಮಾಡ್ತಾರೆ ಅವ್ರ ಹಸ್ಬೆಂಡ್ಗಳಂತ ಹೇಳಿ ನನಗೂ ಕಾಮೆಂಟ್ ಮಾಡಿ. ನಾನಂತೂ ಊರಿಗೆ ಹೋಗೋಕೆ ಮನಸ್ಸಿಲ್ಲ ಗೈಸ್, ಆ ಥರ ಆಗಿದೆ ಈಗ ಮಾತ್ರ. ಈ ಮನೆ ಕ್ಲೀನ್ ಮಾಡಿ ಸಾಕಾಗುತ್ತೆ. ಅದು ಬೇರೆ ಇಂಥ ಈ ಕಡೆ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಹಾಗೆಯೇ ನನ್ನ ಮಗಳು ಕೂಡ ಅಲ್ಲೇ ರಗಳೆ ಮಾಡ್ತಿದ್ದಾಳೆ ನೋಡಿ. ಅವಳನ್ನ ಎತ್ಕೋಬೇಕಂತೆ. ಎತ್ಕೋ ಅಂತ ನನಗೆ ಕ್ವಾಟ್ಲೆ ಕೊಡ್ತಿದ್ದಾಳೆ. ಆದರೆ ಏನು ಮಾಡೋಕ್ಕಾಗಲ್ಲ, ನನಗೆ ಕೆಲಸ ಮಾಡಲೇಬೇಕು. ಸ್ವಲ್ಪ ಹೊತ್ತು ಎತ್ಕೊಳ್ಳೋದು, ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಮಾಡೋದು ಮಾಡ್ತಿದ್ದೆ. ಹಾಗೆಯೇ ಬೆಳಗ್ಗೆ ತಿಂಡಿಗೆ ಅಂತ ರೊಟ್ಟಿನ ಊರಿಂದನೇ ತೊಗೊಂಡು ಬಂದಿದ್ದೆ ಮಾಡಿಸ್ಕೊಂಡು ಅಮ್ಮ ಹತ್ರ. ಆ ರೊಟ್ಟಿ ಮತ್ತು ಚಿಕನ್ ಮಾಡಿಕೊಟ್ಟಿದ್ರು ಅಮ್ಮ. ಅದನ್ನೇ ಇಲ್ಲಿ ನಾವು ಬಂದು ಬಿಸಿ ಮಾಡಿಕೊಂಡು ತಿಂತಾಯಿದ್ದೀವಿ. ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ, ನಾನು ತಿಂದೆ. ಇಲ್ಲಿ ಸಾಮಾನೆಲ್ಲ ಜೋಡಿಸಿಟ್ಟಿದ್ದೀನಲ್ಲ, ಚಿಪ್ಸ್ ಎಲ್ಲ ತೊಗೊಂಬಂದಿದ್ದೆ ಆ ಮನೆಯಿಂದನೇ. ಅದನ್ನೆಲ್ಲ ಬಾಕ್ಸಿಗೆ ಹಾಕಬೇಕಿತ್ತು. ಬಾಕ್ಸಿಗೆ ಹಾಕೋಕ್ಕಂತ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹಾಕೋಕ್ಕೆ. ನನ್ನ ಮಗಳು ಬೇರೆ ಹೋಗಿ ಅದು ಇದು ಕಿತಾಪತಿ ಮಾಡ್ತಿರ್ತಾಳೆ. ಅವಳನ್ನೂ ನೋಡಬೇಕು ನಾನು. ಅವಳನ್ನೂ ನೋಡಬೇಕು, ಈ ಕೆಲಸನೂ ಮಾಡಬೇಕು. ಈ ಕೆಲಸ ಮಾಡಲಿಲ್ಲ ಅಂದರೆ ಮತ್ತೆ ಇಲ್ಲೆಲ್ಲ ಡಸ್ಟ್ ಇರುತ್ತಲ್ಲ, ಮತ್ತು ಅವಳು ಹೋಗಿ ಅಲ್ಲಿ ಕೈ ಹಾಕಿದರೆ ಡಸ್ಟೆಲ್ಲ ಅವಳಿಗೆ ಅಲರ್ಜಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಲೇಬೇಕು ಒಂದು ಸತಿ ಬಂದಮೇಲೆ. ಮತ್ತು ನಮ್ಮ ಮನೆಯವರು ತರಕಾರಿ ತೊಗೊಂಡು ಬಂದರು. ಆವಾಗಲೇ ಏನೆಲ್ಲ ತರಕಾರಿ ತಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ನೋಡಿ, ಕೊತ್ತಂಬರಿ ಸೊಪ್ಪು. ನಾನು ಹೋಗಿ ಟೊಮ್ಯಾಟೊ ತೊಗೊಂಡೆ. ಇಲ್ಲೇ ಬಂದಿದ್ದರು ಟೊಮ್ಯಾಟೊ ಮಾರಲಿಕ್ಕೆ, ಇಲ್ಲೇ ತಗೊಂಡೆ.
ಇದು ಪಂಪ್ಕಿನ್ನು ನಮಗೆ ಆ ಕಡೆ ಮನೆ ಅಕ್ಕ ಕೊಟ್ಟಿದ್ರು. ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಪಾಪುಗೆ ಏನಾದರೂ ಮಾಡಿ ತಿನ್ನಿಸ್ಬೇಕು ಅಂತ ನಾನು ಇಸ್ಕೊಂಬಂದಿದ್ದೆ. ಅವ್ರು ತಿನ್ನಲ್ಲ ಅಂತ ಹೇಳಿ ನಮಗೆ ಕೊಟ್ಟರು. ಆದರೆ ನಾನೇನು ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಸೀದಾ ಊರಿಗೆ ಹೋಗಿಬಿಟ್ಟೆ. ಮದುವೆ ಅಂತೆ, ಫಂಕ್ಷನ್ ಅಂತ ಹೇಳಿಬಿಟ್ಟು. ಈಗ ನಮ್ಮ ಮನೆಯವರು ಏನೆಲ್ಲ ತಂದಿದ್ದಾರೆ ಅಂತ ನಿಮಗೆ ತೋರಿಸಿ ಇದೆಲ್ಲ ಎತ್ತಿಟ್ಬಿಡ್ತೀನಿ. ಕರಿಬೇವಿನ ಸೊಪ್ಪು ತಂದಿದ್ದಾರೆ, ಬೀನ್ಸು, ಹಾಗೆ ನೋಡಿ ಬೀನ್ಸ್ ತಂದಿದ್ದಾರೆ. ನನ್ನ ಮಗಳಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಈ ಥರ ಬಾಳೆಹಣ್ಣು ತಿಂತಾಳೆ, ಮತ್ತು ಬೇರೆ ಬಾಳೆಹಣ್ಣು ತಿಂತಾಳೆ, ಕೊಡ್ತೀನಿ ನಾನು. ಅಂದರೆ ಜಾಸ್ತಿ ಎಲ್ಲ ಕೊಡೋಲ್ಲ, 1-2 ಈ ಥರ ನೋಡಬೇಕು. ಈ ಬಾಳೆಹಣ್ಣು ಆವಾಗಿವಾಗ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ. ಮೋಷನ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಹಾಗೆ ನಮ್ಮ ಅಕ್ಕನಿಗೂ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ, ನನ್ನ ಮಗಳಿಗೂ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಅವಳು ನಮ್ಮ ಅಕ್ಕನ ಭಾಳ ಇಷ್ಟಪಡ್ತಾಳೆ. ನನ್ನ ಮಗಳು ಅವಳೇನು ಹೇಳ್ಕೊಡ್ತಾಳೆ ಅದನ್ನು ಕಲಿತಾಳೆ. ನೋಡಿ ಕ್ಯಾರೆಟ್ ತಂದಿದ್ದಾರೆ, 1/4 kg ಕ್ಯಾರೆಟ್ ತಂದಿದ್ದಾರೆ ಅಂದ್ಕೊತೀನಿ. ಬೀನ್ಸು, ಮಗೆ ಸೌತೆಕಾಯಿ, 3 ಹೀರೆಕಾಯಿ ತಂದಿದ್ದಾರೆ ಗೈಸ್. 1 ತಂದಿದ್ರೆ ಸಾಕಿತ್ತು ನಮಗೆ, 3 ತಂದಿದ್ದಾರೆ. ಇಷ್ಟಿಷ್ಟು ಉದ್ದ ಇದೆ ನೋಡಿ, 3 ಒಂದೇ ಸೈಜ್ ಇದೆ. ನಮ್ಮ ಮನೆಯವರು ಕೂಡ ಟೊಮೆಟೊ ಹಣ್ಣು ತಂದಿದ್ದಾರೆ, ಮತ್ತು ಆಲೂಗಡ್ಡೆ ಒಂದು 1/2 kg ತಂದಿದ್ದಾರೆ ಅನಿಸುತ್ತೆ, ವೇಟ್ ನೋಡಿದ್ರೆ. ನಮ್ಮ ಮನೇಲಿ ಫ್ರಿಜ್ ಇದ್ದಾಗ ನಾವು ಜಾಸ್ತಿ ಮಾರ್ಕೆಟಿಂದ ಸಂತೆ ಮಾಡ್ಕೊಬಂದ್ಬಿಡ್ತಿದ್ವಿ ಒಂದೊಂದು ಸತಿ ಹೋಗಿ, ನಮ್ಮ ಮನೆಯವರಿಗೆ ಫ್ರೀ ಇದ್ದಾಗ. ಈಗ ಫ್ರಿಜ್ ಏನೋ ಪ್ರಾಬ್ಲಮ್ ಆಗಿ ಹಾಳಾಗಿದೆ ನಮ್ಮದು, ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ಜು. ಅದಕ್ಕೆ ನಾವು ಇನ್ನೂ ತೊಗೊಂಡಿಲ್ಲ, ಮನೆ ಖಾಲಿ ಮಾಡಬೇಕು ಅಂತ. ಈ ಮನೇಲಿ ಚಿಕ್ಕದಾಗಿದೆ, ಜಾಗ ಇಲ್ಲ, ಜಾಗ ಕಮ್ಮಿ ಇದೆ, ಅದಕ್ಕೆ ತೊಗೊಂಡಿಲ್ಲ. ಫುಲ್ ದೊಡ್ಡ ಮನೆ, ಸ್ವಲ್ಪ ದೊಡ್ಡ ಮನೆ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ. ಈಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮಳೆ ಬೇರೆ ಬರ್ತಾಯಿದೆಯಲ್ಲ, ಈ ಪಾಪು ಎಲ್ಲ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಇರಲಿ ಅಂತ ನೋಡ್ತಾ ಇದ್ದೀವಿ. ಮೆಣಸಿನ್ಕಾಯಿ ತಗೊಂಬಂದಿದ್ದಾರೆ ನೋಡಿ, ಮೆಣಸಿನ್ಕಾಯಿ ಖಾರ ಮಗ್ಗಾಯಿಸಿ. ಇದು ಬೆಂಗಳೂರು ಮೆಣಸಿನ್ಕಾಯಿ ತುಂಬ ಖಾರ, ಒಂಥರ ಉರಿ ಬಾಯೆಲ್ಲ ಉರಿಯುತ್ತಾನೆ ಇರುತ್ತೆ, ಅಷ್ಟು ಖಾರ ಇದೆ ಇದು. 1 ಮೆಣಸಿನ್ಕಾಯಿಲ್ಲ 2 ಮೆಣಸಿನ್ಕಾಯಿ ಹಾಕಿದರೆ ಸಾಕು, ಚಟ್ನಿ ಮಾಡಿದರೆ. ಈ ಮೆಣಸಿನ್ಕಾಯಿ ಮಾತ್ರ ನಮಗಂತೂ ಹಾಗೆ ಬರೋಲ್ಲ ಮೆಣಸಿನ್ಕಾಯಿ. ನನಗೆ ಅಷ್ಟು ಇಷ್ಟ ಆಗಲ್ಲ, ತಿನ್ನಲ್ಲ ನಾನು, ಕಮ್ಮಿ ಮೆಣಸಿನ್ಕಾಯಿ ತಿಂದರೆ ನನಗೆ ಆಗಲ್ಲ ಗೈಸ್. ಎಲ್ಲ ತೆಗೆದಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ನನ್ನ ಮಗಳು ಕೂಡ ಎದ್ಲು ಇವಾಗಷ್ಟೇ ನೋಡಿ. ನಾನು ಅವ್ರ ಜೊತೆ ಹಂಗೆ ಮಲ್ಕೊಬಿಟ್ಟಿದ್ದೀನಿ, ಬಸ್ಸಲ್ಲಿ ನಿದ್ದೆ ಸರಿಯಾಗಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಅವಳು ಇವಾಗ ಎದ್ಲು, ಏನಾದರೂ ತಿನ್ನಿಸ್ಬೇಕು ಅವಳಿಗೆ.